ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆದಿ ಜಾಂಬವಂತ ಸೇವಾ ಟ್ರಸ್ಟ್ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಪ್ರಜ್ಞಾವಂತ ಸಮಾಜ ಶಿಕ್ಷಣದಲ್ಲಿ ಪ್ರಗತಿ ಹೊಂದಲು ಹನುಮಂತಪ್ಪ ಕರೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆದಿ ಜಾಂಬವಂತ ಸೇವಾ ಟ್ರಸ್ಟ್ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸಮಾಜ ಸೇವಕರು, ದಾನಿಗಳಾದಂತಹ ಹನುಮಂತಪ್ಪ ನೆರವೇರಿಸಿ ಮಾತನಾಡಿದರು. ವಿಶೇಷವಾಗಿ ಎಲ್ಲ ಹಾಸನದಲ್ಲಿ ಯಾರೋ ವಿಶಾಲವಾದ ಮನೋಭಾವ. ಮೊನ್ನೆ ಒಂದು ಬೋವಿ ಸಮಾಜ ಚಿತ್ರದುರ್ಗದಲ್ಲಿ ಇಬ್ಬರು ಮಕ್ಕಳು ಇತ್ತೀಚೆಗೆ ಪೇಪರಲ್ಲಿ ಮೀಡಿಯಾದಲ್ಲಿ ನೋಡಿದ್ರು. ನಾನು ನಮ್ಮ ತಾಲೂಕಲ್ಲಿ ಇಲ್ಲ ಮಗುನ ದತ್ತು ತಗೊಳೋದಕ್ಕೆ ನೀವೇನೋ ಏರ್ಪಾಡು ಮಾಡಿ, ನಾನು ಕೈಲಾದ ಸಹಾಯ ಮಾಡ್ತೀನಿ. ಕಳ್ಳು ಕಿತ್ಕೊಂಡು ತಕ್ಕಂತ ಅದಕ್ಕೆ ಅವ್ರಿಗೂ ನಾನು ಇಲ್ಲಿ ಸಹಾಯ ಮಾಡೋಣ. ಯಾರು ಸಾಮಾನ್ಯ ಯಾವುದೇ ಇರಲಿಲ್ಲ, ಇದಂತ ಬಡ ಮಕ್ಕಳಿಗೆ ಕೊಟ್ಟಿದ್ದು. ಅದೇ ರೀತಿಯಾಗಿ ಯಾರು ಸವಲತ್ತಿನಿಂದ ವಂಚಿತರಾಗಿದ್ದಾರೋ ಅವ್ರಿಗೆ ಟ್ರಸ್ಟಿಂದ ತಾವು ಸವಲತ್ತುಗಳು ಕೊಡ್ತಾ ಇರೋದು ಹೆಮ್ಮೆ ಪಡುವಂಥ ವಿಚಾರ. ಮೊದಲನೇದಾಗಿ ನಾನು ಅದೇ ಪಾಪ ನಾನು 2 ವರ್ಷದಿಂದ 3 ವರ್ಷ ಬರ್ತಾ ಇದ್ದೀನಿ ಬಾಯ್ದಿದ್ದು ಅಂತ ಎದೆಗಾರಿಕೆಯಿಂದ ಕಿಟ್ಟಿಗಳು ಕೊಟ್ಟಿದ್ದೀರಿ ಅಂದರೆ ನಮ್ಗೆ ಇವತ್ತು ಭಾರಿ ಸಂತೋಷ ಕೊಡ್ತಾ ಇದೆ. ಅದು ಎದೆಗಾರಿಕೆ ಭಯ. ನಮ್ಮ ಮನೆಯಲ್ಲೆಲ್ಲ ನಾವೇ ಆಚೆಗಾಗೋದು. ಆದರೂ ಇಳಿಮಿತ್ತು ನೀವೆಲ್ಲ ಸೇರಿ ಅವ್ರಿಗೊಂದು ಕಷ್ಟದಲ್ಲಿ ನಾವಿದ್ದೀವಿ ಅಂತ ಆತ್ಮಸ್ಥೈರ್ಯ ತುಂಬಿದ್ರಲ್ಲ, ಅದು ತುಂಬ ಒಳ್ಳೆಯ ಕಾರ್ಯ. ಮತ್ತು ಮಕ್ಕಳಿಗೆ ಏನು ಬಡ ಮಕ್ಕಳಿದ್ದಾರೆ ಅವ್ರಿಗೆ ಸಾಮಗ್ರಿಗಳು ಕೊಡೋದು, ವಿದ್ಯಾಭ್ಯಾಸ ಪುಸ್ತಕಗಳು ಇವೆಲ್ಲ ಕೊಡೋದು. ಟ್ರಸ್ಟ್ನ ನೂತನ ಅಧ್ಯಕ್ಷ ಶಿವಾನಂದ್ ಅವರು ಮಾತನಾಡಿ, ಆದಿ ಜಾಂಬವಂತ ಸೇವಾ ಟ್ರಸ್ಟ್ ಮಾದಿಗ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ 2018ರಂದು ಸಂಸ್ಥೆ ಸ್ಥಾಪನೆ. ಪ್ರಾರಂಭದ ಉದ್ದೇಶ ಶಿಕ್ಷಣ, ಉದ್ಯೋಗ, ಆರ್ಥಿಕ ಪ್ರಗತಿಯಾಗಿದೆ. ಯುವಕರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲು ಶ್ರಮಿಸಿವೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಎಂಎಂ ಶ್ರೀನಿವಾಸ್ ಮಾತನಾಡಿ, ಮುಂದಿನ ಬೆಳವಣಿಗೆ ಹೆಚ್ಚಾಗಬೇಕು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಆಗಬೇಕು, ಅಜ್ಞಾನ ದೂರವಾಗಬೇಕು, ನಮ್ಮೆಲ್ಲ ಮಕ್ಕಳಿಗೆ ಶಿಕ್ಷಣ ಅನಿವಾರ್ಯ, ಸಮಾಜ ಕಟ್ಟಿ ಬೆಳೆಸಬೇಕು. ಟ್ರಸ್ಟ್ಗೆ 5 ಲಕ್ಷ ರೂಪಾಯಿ ಹನುಮಂತಣ್ಣ ಅವರು ದೇಣಿಗೆ ನೀಡೋ ಭರವಸೆಯನ್ನು ನೀಡಿದ್ದಾರೆ. ಇನ್ನು 2 ವರ್ಷ ತನ್ನ ಕೈಲಾದ ಸೇವೆ ಮಾಡಿರುವೆ. ಇನ್ನು ಸಣ್ಣ ಸಣ್ಣ ಕಾರ್ಯಕ್ರಮದಲ್ಲಿ ಗುರುತಿಸಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನದಲ್ಲಿ ಪತ್ರಕರ್ತ ಜಗದೀಶ್ ಅವರು ಹೆಚ್ಚು ಮತಗಳನ್ನು ಪಡೆದು ಜಯಶೀಲರಾಗಿದ್ದರು. ಪತ್ರಕರ್ತ ಜಗದೀಶ್ ಅವರಿಗೆ ಆದಿ ಜಾಂಬವಂತ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿ ಗೌರವಿಸಲಾಯಿತು. ಇನ್ನು ಈ ಸಮಯದಲ್ಲಿ ಆದಿ ಜಾಂಬವಂತ ಸೇವಾ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷರಾಗಿ ಎಂಎಂ ಶ್ರೀನಿವಾಸ್, ಅಧ್ಯಕ್ಷರಾಗಿ ಟಿಎಂ ಶಿವಾನಂದ್, ಉಪಾಧ್ಯಕ್ಷ ರಾಘವ, ಪ್ರಧಾನ ಕಾರ್ಯದರ್ಶಿ ಸಿ ತಿರುಮಲೇಶ್, ಖಜಾಂಚಿ ಯಲ್ಲಪ್ಪ, ಸಹ ಕಾರ್ಯದರ್ಶಿ ನರಸಿಂಹ, ನಿರ್ದೇಶಕರಾಗಿ ಎಲ್ ಮುನಿರಾಜು, ಬೆಟ್ಟೇನಹಳ್ಳಿ ಮುನಿರಾಜು, ಚಂದ್ರಶೇಖರ್, ನಾಗಾರ್ಜುನ, ರೇಸಿ ಹೇಮಂತ್, ಮೂರ್ತಿ, ಹರೀಶ್, ಮುನಿಯಮ್ಮ ಒಳಗೊಂಡಂತೆ ಜನಾಂಗದ ಮುಖಂಡರು ಹಾಜರಾಗಿದ್ದರು. ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.